ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನ ಪತ್ನಿಯೇ ನದಿಗೆ ತಳ್ಳಿರುವಂತಹ ಘಟನೆ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಪ್ರಕರಣ ರೀಲ್ಸ್ ಮಾಡೋರಿಗಂತೂ ಆಹಾರವಾಗ್ಬಿಟ್ಟಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಫೋಟೋ ನೆಪದಲ್ಲಿ ಪತಿಯನ್ನ ನದಿಗೆ ತಳ್ಳಿದ ಕೇಸ್. ಫೋಟೋ ತೆಗೆಸಿಕೊಳ್ಳಲು ಸೇತುವೆ ತುದಿಯಲ್ಲಿ ನಿಂತಿದ್ಯಾಕೆ ಪತಿ? ಪತ್ನಿ ತಳ್ಳಿದ್ದು ನಿಜಾನ? ಆತನೇ ಆಯ ತಪ್ಪಿ ಬಿದ್ದಿದ್ನ? ಕಾಪಾಡಿ ಬ್ರೋ, ನಂಬಿಕೆ ದ್ರೋಹ ಬ್ರೋ, ಈ ಪದಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ ನಲ್ಲಿವೆ. ರೀಲ್ಸ್ ಮಾಡುವ ಅನೇಕರಿಗೆ ಹೊಸ ವಿಷಯ ಈಗ ಸಿಕ್ಕಂತಾಗಿದೆ. ಇದಕ್ಕೆ ಕಾರಣ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಫೋಟೋ ತೆಗೆಯುವ ನೆಪದಲ್ಲಿ ಪತ್ನಿ ಪತಿಯನ್ನ ನದಿ ನೀರಿಗೆ ತಳ್ಳಿದ್ದಾಳೆ ಅನ್ನೋ ಆರೋಪದ ಪ್ರಕರಣ. ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ವೈರಲ್ ಆಗಿರುವ ಪತಿ ತಾತಪ್ಪನ ಕೆಲ ಫೋಟೋಗಳು ಒಂದಷ್ಟು ಅನುಮಾನಕ್ಕೆ ಕಾರಣವಾಗಿವೆ. ಬ್ಯಾರೇಜ್ ಬಳಿ ತುತ್ತ ತುದಿಯಲ್ಲಿ ಹಿಮ್ಮುಖವಾಗಿ ನಿಂತು ಫೋಟೋ ತೆಗೆಸಿಕೊಳ್ಳುವ ಅಗತ್ಯ ಏನಿತ್ತು? ಪತ್ನಿ ತಳ್ಳಿದ್ದು ನಿಜಾನ ಅಥವಾ ಆತನೇ ಆಯ ತಪ್ಪಿ ಬಿದ್ದಿದ್ನ ಅನ್ನೋ ಅನುಮಾನ ಮೂಡಿದೆ. ವಿವಾಹ ವಿಚ್ಛೇದನಕ್ಕೆ ಮುಂದಾದ ದಂಪತಿ. ನಾನು ಪತಿಯನ್ನ ನದಿಗೆ ತಳ್ಳಿಲ್ಲ ಎಂದ ಪತ್ನಿ. ಈ ಎಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ದಂಪತಿ ದೂರವಾಗಲು ನಿರ್ಧರಿಸಿದ್ದಾರೆ. ಹಿರಿಯರ ಸಮ್ಮುಖದಲ್ಲಿ ಪತ್ನಿಯಿಂದ ವಿಚ್ಛೇದನ ಪಡೆಯಲು ಪತಿ ತಾತಪ್ಪ ಮುಂದಾಗಿದ್ದಾನೆ. ಪತ್ನಿ ಗದ್ದೆಮ್ಮ ಸಹ ಸ್ವಯಂ ವಿವಾಹ ವಿಚ್ಛೇದನ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದ್ದಾಳೆ. ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆ ನಡೆಸಿ ಕುಟುಂಬಸ್ಥರು ಬಾಂಡ್ ಬರೆಸಿಕೊಂಡಿದ್ದಾರೆ. ಘಟನೆ ಬಳಿಕ ಇಬ್ಬರು ಒಟ್ಟಿಗೆ ಇರುವುದು ಬೇಡ ಅಂತ ನಿರ್ಧರಿಸಿದ್ದಾರೆ. ಹಳೆಯ ವೈಷಮ್ಯಗಳನ್ನ ಮರೆತು ತಂದೆ ಇಲ್ಲದ ಮಗಳು ಅಂತ ಮದುವೆ ಮಾಡಿಕೊಂಡಿದ್ದೆವು. ಆದ್ರೆ ಸಂಸಾರ ಸರಿ ಇರಲಿಲ್ಲ. ಪತಿಯನ್ನೇ ಕೊಲೆ ಮಾಡಲು ಯತ್ನಿಸಿದ್ದಾಳೆ ಅಂತ ತಾತಪ್ಪನ ಸಹೋದರರು ಆರೋಪಿಸಿದ್ದಾರೆ. ಕಳೆದ 3 ತಿಂಗಳಲ್ಲಿ ಮದುವೆ ಆದಮೇಲೆ ನಮ್ಮ ಮನೇಲಿ ಇರೋದು ಬರೀ 8 ದಿನ. 8 ದಿನಗಳಲ್ಲಿ ಯಾವ ಗಂಡ ಏನು ಚಿತ್ರಹಿಂಸೆ ಕೊಡಬಹುದು ಅಥವಾ ಏನು ಕಿರುಕುಳ ಕೊಡಬಹುದು ತಾವೇ ಯೋಚನೆ ಮಾಡಬೇಕು. ಒಂದು ಹೆಣ್ಣು ಒಂದು ವೇಳೆ ಇರಬೇಕು ಅಂದ್ಕೊಂಡ್ರೆ 3 ತಿಂಗಳಲ್ಲಿ 8 ದಿನ ಹಾಕಿರೋಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಹೊಸ ವಸಿಗಿದ್ದವರು ಗಂಡ ಹೆಂಡತಿ ದೂರ ಹೋಗಂದ್ರೂ ಹೋಗ್ತಿರಲ್ಲ. ಅಂಥದ್ರಲ್ಲಿ ಅವ್ರು ಅಲ್ಲಿಗೆ ಹೋಗಿದ್ರೆ ಪರವಾಗಿಲ್ಲ. ಅದು ಕೂಡ ನಾವಲ್ಲಿ ಊರಿಗೆ ಹೋಗಿ ಕುಂತಾಗ ದೈವದಲ್ಲಿ ಕುಂತು ಮಾತನಾಡಿದಾಗ ಹಿರಿಯರು ಹೇಳಿದರು, ಏನಮ್ಮ ಇದು ಮಾಡಿದ್ದು ನೀನು ಸತ್ಯನ ಸುಳ್ಳು ಅಂತ ಕೇಳಿದಾಗ ಮಾಡಿಬಿಟ್ಟಿನ ಸರ್ ತಿಳಿದೇ ತಪ್ಪು ಅಂದ್ಲು. ಅಂದರೆ ಅಲ್ಲಿ ತಪ್ಪು ಒಪ್ಕೊಂಡಂಗೆ ಆಯಿತು. ಅದಾದ ನಂತರ ನೋಡಮ್ಮ ಮತ್ತು ಈಗ ಅವ್ರು ಏನು ಕೇಳ್ತಾ ಇದ್ದಾರೆ, ಅವ್ರಿಗೆ ಬೇಕಾಗಿಲ್ಲ ನೀನು, ಯಾಕಂದರೆ ಈ ರೀತಿ ಕೊಲೆ ಮಾಡುವಂಥ ಹೆಣ್ಣು ಬೇಡ ಅಂತಾರೆ, ಡೈವರ್ಸ್ ಕೊಡಬೇಕಂತಾರೆ ಮತ್ತು ಮದುವೆ ಸಾಲ ಕಟ್ಟಿ ಕೊಡಬೇಕಂತಾರೆ. ಅಂದಾಗ ಅವ್ರ ಅಮ್ಮ ಅಥವಾ ಅವ್ರು ಇದ್ದವ್ರು ಏನು ಹೇಳಿದ್ರು, ಅವ್ರ ಹುಡುಗಿನೂ ನಾವು ಬಡವರು ರೊಕ್ಕ ಕೊಡೋಕ್ಕಾಗಲ್ಲ, ಡೈವರ್ಸ್ ಬೇಕಾದ್ರೆ ಕೊಡ್ತೀವಿ ಅಂದರು. ಒಂದು ವೇಳೆ ಆಕೆ ತಪ್ಪು ಮಾಡಿರಲಿಲ್ಲ ಅಂದರೆ 100% ಕಾನೂನು ಪ್ರಕಾರ ಓದ್ತಿದ್ಲು. ಇದು ಸುಳ್ಳು ಅಂತೇಳಿ ಎದುರು ಸೆಟದು ನಿಂದಿರ್ತಿದ್ರು. ಸರ್ ಸತ್ಯ ಯಾರು ಒಪ್ಕೊಂತಾರೆ? ಯಾರು ಸರ್ ತೊಳಿ ಅಂತ ಕೊಲೆ ಯಾರು ಮಾಡಿ ತಪ್ಕೊಂತಾರೆ ಸರ್? ಇವತ್ತು ನಾಳೆ ಅದು ಬೇರೆ ಮೈಂಡು ಆ ಟೈಮಲ್ಲಿ ಮೈಂಡ್ ಆಗಿದೆ. ನೀವು ವರದಿಗಾರ ಹೋದಾಗ ನಿಮ್ಮಲ್ಲೂ ಅಷ್ಟು ಮೈಂಡು ಅದಾಗಿ ಹೇಳೋದು ಯಾರು ಒಪ್ಕೊಂತಾರೆ, ಯಾರೋ ಚಾಲಕ ಮಾತಾಡಲ್ಲ. ಬಟ್ ಆಗೋಗ್ಬಿಟ್ಟಿದೆ. ಈಗ ಅದನ್ನು ಹೇಗಾದರೂ ಮಾಡಿ ಕೊಡೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದಲ್ಲ ಅಷ್ಟಕ್ಕೆ. ಸ್ವಂತ ಏನೋ ಮಗಿಟ್ಟಿರ್ತಾನೆ ತಾನೇ ಮಾತಾಡಿಲ್ಲ ಪಾಪ ಹುಡುಗಿ. ನೀವೇನು ಕೇಳ್ತಾ ಹೋದಿರಿ ಹಂಗಾಗಿ ಹೇಳ್ತಾ ಹೋಗಲ್ಲ. ನನ್ನ ಅವ್ರು ಆರೋಪ ಅಂತಾರೆ, ನಾನು ಒಪ್ಪಗಲ್ಲ, ನಾನು ಆರೋಪ ಅಂತಾರೆ, ಒಪ್ಪಗಲ್ಲ, ನಾನು ತಳ್ಳಿಲ್ಲ, ಇಷ್ಟೇ ಅಂತ ಅವಳು. ಸರ್ ಚಿಪ್ಲಿ ನನಗೆ ನಾನು ಎಲ್ಲಿ ಹೇಳ್ತಾ ಇದ್ದಿಲ್ಲ. ಯಾಕಂದ್ರೆ ಅಂದರೆ ಅವನು ತಪ್ಪು ಸರಿ ಮಾಡ್ತಿದ್ದ. ಅವನು ಹೊರಗೆ ಬಂದಾಗ ಸಹ ಒಪ್ಪುವಂಥದ್ದು ಸರಿ ಆಗಿದೆ. ಬೈ ಮಿಸ್ಸೆಲ್ಲ ಮಾಡಿದ್ಲು ಅಥವಾ ಬೇಕಂತ ಮಾಡಿದ್ಲು ಅಥವಾ ನಾವು ಹೊರಗೆ ಬಂದಲ್ಲಿ ಅವಳು ಸರಿ ಮಾಡ್ತಾಯಿದ್ದೆ. ನಾನು ಬಿದ್ದುಕೊಳ್ಳೆ ಅವ್ನು ಈಜಿದಾನೆ ಸರ್, ಈಜಿದಾನೆ ಕೈ ಸೋತ್ಕೊಳ್ಳೆ ಬ್ಯಾಕಲ್ಲಿ ಬಿದ್ದಾಗ ಚಪ್ಪಲಿ ತೋರಿಸಿದಾಳೆ. ಆದ್ರೆ ಘಟನೆ ಬಳಿಕ ಯಾದಗಿರಿಯ ದೇವರಗಡ್ಡಿಯ ತವರು ಮನೆಯಲ್ಲಿರೋ ತಾತಪ್ಪನ ಪತ್ನಿ ಗದ್ದೆಮ್ಮ ಆರೋಪ ಅಲ್ಲಗಳೆದಿದ್ದಾಳೆ. ನಾನು ಗಂಡನನ್ನ ನದಿಗೆ ತಳ್ಳಿಲ್ಲ, ಆತನೇ ಕಾಲು ಜಾರಿ ಬಿದ್ದಿದ್ದಾನೆ ಅಂತ ಹೇಳಿದ್ದಾಳೆ. ನನ್ನ ಗಂಡ ನಾನು ಬೇಡ ಅಂತ ಹೇಳಿ ನ್ಯಾಯ ಮುಗಿಸಿದ್ದಾರೆ ಅಂತ ತನ್ನ ಅಳಲು ಹೊರಹಾಕಿದ್ದಾಳೆ. ಅವ್ರು ನಾವು ಅಲ್ಲೇ ಹಾಕಿ ಬೇಡ ನಾವು ಅಲ್ಲೇ ಬೇಡ ಹಾಕಿನ ಮೊದ್ಲು ಹೆಂಗಿದ್ವಿ ಹಂಗಿರೋದು. ಅವ್ರಿಗೆ ನಾವು ಸಂಬಂಧ ಇಲ್ಲ, ನಮ್ಗೆ ಅವ್ರ ಸಂಬಂಧ ಇಲ್ಲ. ನಾಳೆ ನಾವು ಆದ್ರೆ ಅವ್ರ ಮನೆ ಪಾಲ್ಗಿಲ್ಲ, ಅವ್ರಾದ್ರೆ ನಮ್ಗೆ ಎದಕ್ಕೆ ಇಲ್ಲ. ಅವ್ರಿಗೆ ನಮ್ಗೆ ಸಂಬಂಧನೇ ಇಲ್ಲ. ಮೊದ್ಲು ಹೆಂಗಿತ್ತು ಹಂಗೆ, ಮದುವೆ ಆಗ್ಲಕ್ಕೆ ಮುಂಚೆ ಹಂಗಿತ್ತು ಹಂಗೆ ಇವಾಗ. ಒಟ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಸಿರುವ ಪತಿ ಪತ್ನಿಯ ನಡುವಿನ ವಿರಸದ ಪ್ರಸಂಗ ಈಗ ಡಿವೋರ್ಸ್ ಹಂತಕ್ಕೆ ತಲುಪಿದೆ. ಪೊಲೀಸ್ ಠಾಣೆ ಮೆಟ್ಟಿಲೇರದೆ ವಿವಾಹ ವಿಚ್ಛೇದನಕ್ಕೆ ಈಗ ಪತಿ ಪತ್ನಿ ಕುಟುಂಬಸ್ಥರು ಮುಂದಾಗಿದ್ದಾರೆ. ವಿಜಯ್ ಜಾಗಟಕಲ್, ಪಬ್ಲಿಕ್ ಟಿವಿ, ರಾಯಚೂರು.